ನಮಸ್ಕಾರ, ನನ್ನ ಡೈಲಿ ಗಾರ್ಡನಿಂಗ್ ವ್ಲಾಗ್ಗೆ ಸ್ವಾಗತ. ಬನ್ನಿ ಇವತ್ತು ಮೆಂತ್ಯಫಲ ಹಾರ್ವೆಸ್ಟ್. ನಾನು ಆ್ಯಕ್ಚುಲಿ ಫಸ್ಟ್ ಟೈಮಲ್ಲ ಇದು ಭಾಳಷ್ಟು ಸರಿ ಬೆಳೆದಿದ್ದೀನಿ, ಆದರೆ ನನಗೆ ಯಾವತ್ತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಬರೀ ಕೊಳತು ಹೋಗ್ಬಿಡ್ತಿತ್ತು ಅಥವಾ ಹುಳ ತಿಂತಿತ್ತು, ಇಲ್ಲಾಂದರೆ ಹೆಚ್ಚಿಗೆ ಎತ್ತರ ಗ್ರೋನ ಆಗ್ತಿದ್ದಿಲ್ಲ, ಒಣಗಿ ಹೋಗ್ತಿತ್ತು, ಹಿಂಗೆ ಆಗ್ತಿತ್ತು. ಇದು ಫಸ್ಟ್ ಟೈಮ್ ನಾನು ಬೆಳೆದಿರೋದು. ನೆಲದಲ್ಲಿ ಬೆಳೆದೆ, ನಾನು ಹ್ಯಾಂಗಿಂಗ್ ಬಾಸ್ಕೆಟ್ಸ್ನಲ್ಲಿ ಬೆಳೆದಿದ್ದೆ. ನೋಡೋಣ ಈ ರೀತಿ ಇವತ್ತು ಎಷ್ಟು ಚೆನ್ನಾಗಿ ಬೆಳಿಬೋದು ಅಂತ. ಇಲ್ಲಿ ನನಗೆ ಮಳೆನೂ ಚೆನ್ನಾಗಿ ಬೆಳಿತೈತಿ, ಆಮೇಲೆ ಬಿಸಿಲು ಕೂಡ ಒಳ್ಳೆ ರೀತಿಯಲ್ಲೇ ಬೆಳಿತೈತಿ. ಹಾಗಾಗಿ ಈ ಸರಿ ಚೆನ್ನಾಗಿ ಬಂದಿದೆ ಅನ್ಸುತ್ತೋ ಅಥವಾ ಏನು ನನಗೆ ಗೊತ್ತಿಲ್ಲ. ನನಗೆ ಒಂದು ಸರಿ ಇನ್ನೂ ಅದ್ರ ಹುಳ ಬೀಳೋ ಮುಂಚೆನೇ ನಾವು ಒಂದು ಸರಿ ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡಿಬಿಟ್ಟಿದ್ದೆ. ಅದರಿಂದನೂ ನನಗಿದು ಇಷ್ಟು ಸರಿ ಚೆನ್ನಾಗಿ ಬಂದೈತಿ ಅನ್ಸುತ್ತೆ. ನಾನು ಇದನ್ನು ಬುಡ ಸಮೇತ ಕಟ್ ಮಾಡಿ ತೆಗಿತಾ ಇಲ್ಲ, ಮೇಲ್ಮೇಲೆ ಇದಷ್ಟು ಕಟ್ ಮಾಡಿ ತಗೊತಾ ಇದ್ದೀನಿ. ಮತ್ತು ಇದೇನಾದರೂ ಚಿಗುರಿ ಮತ್ತೆ ಇದು ಇವರಲ್ಲಿ ಎಲೆ ಬೀಳುತ್ತೇನೋ ಅನ್ನೋ ನೋಡಬೇಕು ಆಸೆ. ಅದಕ್ಕೆ ಹೇಳ್ತೇನೆ, ಇದನ್ನೆಲ್ಲ ಇದು ಫಸ್ಟ್ ಟೈಮ್ ಬೆಳೀತಾ ಇರೋದ್ರಿಂದ ಇದರಲ್ಲಿ ಯಾವ ರೀತಿ ಅನುಭವ ಸಿಗುತ್ತೆ, ಮತ್ತೆ ಬೆಳಿಬಹುದಾ, ಒಂದೇ ಸರಿಯಾಗಿ ಇದು ಹಾರ್ವೆಸ್ಟ್ ಅಷ್ಟೇ ಕೊಡುತ್ತಾ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಮುಂದೆ ಪ್ರತಿದಿನದ ವ್ಲಾಗ್ಸ್ನಲ್ಲಿ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ಇವತ್ತು ಇಷ್ಟೊಂದು ಮೆಂತ್ಯ ಪಲ್ಯ ಬಂದಿರೋದಕ್ಕೆ ಕಾರಣ ಅಂತಂದರೆ ಮೋಸ್ಟ್ಲಿ ನಾನು ಪೇಷನ್ಸಿಂದ ಮತ್ತೆ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದು ಅನಿಸುತ್ತೆ. ಇಲ್ಲಿ ನೋಡಿ, ಇಷ್ಟು ಒಂದು ಬುಟ್ಟಿ ಪೂರ್ಣ ನನಗೆ ಮೆಂತ್ಯ ಪಲ್ಯ ಬಂದಿದೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಇದು ಫಸ್ಟ್ ಟೈಮ್ ನನಗೆ ಈ ಥರ ಹಾರ್ವೆಸ್ಟ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಬಹಳ ಸಂತೋಷವಾಗಿದೆ. ನೀವು ಕೂಡ ಇದನ್ನು ಪ್ರಯತ್ನ ಪಡ್ಬೋದು ಅಂತ ಅನಿಸುತ್ತೆ. ನೆಕ್ಸ್ಟ್ ಮಾಡ್ತಿರೋ ಕೆಲಸ ಅಂತಂದರೆ ಇಲ್ಲಿ ನೋಡಿ, ನನ್ನ ಸೌತೆಕಾಯಿ ಬಳ್ಳಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ನಾನು ಸಪೋರ್ಟ್ ಕೊಡಬೇಕೀಗ. ಇಲ್ಲೂ ಒಂದು ಬೆಳೆದಿದೆ. ಇದಕ್ಕೆ ಬೇಕಂದರೆ ಈಗ ಆಲ್ರೆಡಿ ಇಲ್ಲಿ ಕಂಬ ಐತೆ ನೋಡಿ. ಇದಕ್ಕೆ ಬೇಕು ಅಂತಂದರೆ ಈಗ ಆಲ್ರೆಡಿ ಕಂಬ ಇದೆ, ಇದನ್ನೇ ನಾನು ಸಪೋರ್ಟ್ ಕೊಟ್ಬಿಡ್ಬೋದು. ಆಮೇಲೆ ಇಲ್ಲೂ ಸಾಧ್ಯ ಆದಷ್ಟು ನಾನು ಆ ಥರ ಸೌತೆಕಾಯಿ ಬಳ್ಳಿಗಳನ್ನು ಎಲ್ಲೆಲ್ಲಿ ನಿಂಗೆ ಆಲ್ರೆಡಿ ನಾನು ಕಂಬ ನೆಟ್ಟಿದ್ದೆ ಅಲ್ಲೇ ಬೆಳೆದಿದ್ದೆ, ಹಾಗಾಗಿ ಅದು ಮಾಡ್ತಾಯಿದ್ದೀನಿ. ಎಲ್ಲಿ ಬೆಳೆದಿಲ್ಲ ಕಂಬಗಳಿಲ್ಲ ಅಲ್ಲಿ ನಾನು ಒಂದು ಸ್ವಲ್ಪ ತೋಡಿ ಕಂಬಗಳು ನೆಟ್ಟು ಸೌತೆಕಾಯಿ ಬಳ್ಳಿಗೆ ನೋಡಿ. ಮೊನ್ನೆ ನಾನು ಈ ಮೆಣಸಿನ್ಕಾಯಿನ ಹೇಳಿದ್ನಲ್ಲ 2G ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಈ 2G ಕಟ್ಟಿಂಗ್ ಮಾಡಿದ ಮೇಲೆ ಚಿಗುರು ನೋಡಿ. ಹಾಗಂತ ಎಲ್ಲದರಲ್ಲೂ ಬಂದಿದೆ ಅಂತಲ್ಲ, ಇದು ನೋಡಿ, ಇದು ಯಾಕೋ ಚಿಗುರು ಬಿಟ್ಟಿಲ್ಲ ಇನ್ನೂವರೆಗೂ. ಬಟ್ ಇದು ಬಿಡುತ್ತೆ, ಒಳ್ಳೆಯದ ರೀತಿಯಲ್ಲಿ ಚಿಗುರುತ್ತೆ. ಎಲ್ಲವೂ ಈ ರೀತಿ 2G ಕಟ್ಟಿಂಗ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಬರುತ್ತೆ. 3G ಕಟ್ಟಿಂಗು ಮಾಡಬೇಕೋ ಬಿಡುವ ಅಂತ ನೋಡ್ಕೋತೀನಿ.